ನಿಮ್ಮ ಹೆಂಡತಿ ನಿಮಗೆ ಪಾದ ಪೂಜೆ ಮಾಡಿದಾರಾ? ಮಾಡಿದ್ರು ಸರ್. 12 13 ವರ್ಷದಿಂದ ಮಾಡಿದ್ರು. ಅದು ಪಾದ ಪೂಜೆ ಮಾಡ್ತಾರೆ ಸರ್. ಈಗ ಹಿಂದೂ ಸಂಪ್ರದಾಯ ಅದರ ಅರ್ಥ ಏನು? 7 ಜನ್ಮಕ್ಕೂ ಭೀಮ್ ನಮಸ್ಸಲ್ಲಿ ಮಾಡ್ತಾರೆ ಸರ್ ಪೂಜೆನ. ಏನಕ್ಕೆ ಮಾಡ್ತಾರೆ? ನನ್ನ ಗಂಡನಿಗೆ ಭೀಮ್ನಷ್ಟು ಬಲ ಇರಲಿ, 7 ಜನ್ಮಕ್ಕೆ ಇವನೇನ ಗಂಡ ಆಗಿರಲಿ, ನನಗೆ ಮುತ್ತೈದೆ ಪತಿವ್ರತೆ ಧರ್ಮ ಇರಲಿ, ನನಗೆ ಮುತ್ತೈದೆ ಪತಿವ್ರತೆ ಸ್ಥಾನ ಇರಲಿ ಅಂತೇಳಿ ಪಾದ ಪೂಜೆ ಮಾಡ್ತಾರೆ ಸರ್. ಈಗಿನ ಕಾಲದಲ್ಲಿ ಅದೆಲ್ಲ ಪ್ಯಾಷನ್ ಆಗ್ಬಿಟ್ಟದೆ ಬಿಡಿ ಸರ್. ಹಿಂದಿನ ಕಾಲದ ಭಕ್ತಿಯಿಂದ ಮಾಡ್ತಿದ್ರು, ಈ ಕಾಲದಲ್ಲಿ ಇಲ್ಲ. ಅದರಲ್ಲೂ 3 ಥರ ಪೂಜೆ ಐತೆ ಸರ್. 500 ರೂಪಾಯಿ ಕೊಟ್ಟರೆ ಒಂಥರ ಪೂಜೆ, 1000 ಕೊಟ್ಟರೆ ಒಂಥರ ಪೂಜೆ, 2000 ಕೊಟ್ಟರೆ VIP ಪೂಜೆ. ಮನುಷ್ಯನ ದುಡ್ಡಿನಿಂದ ತೃಪ್ತಿ ಪಡಿಸಕ್ ಆಗೋದಿಲ್ಲ. ಅದು ಹೆಂಗೆ ಅಂದರೆ 500 ರೂಪಾಯಿ ಕೊಟ್ಬಿಟ್ರೆ ಓಂ ನಮ ಶಿವಾಯ 500 ರೂಪಾಯಿ ಕೊಟ್ಟವನು, ಇದಕ್ಕೆ ಸೀರೆನೇ ತಗೊಳ್ಳಿ, ಅದಕ್ಕೆ ಬ್ಲೌಸ್ನೇ ಹೊಲಿಸ್ಲಿ, ಅದಕ್ಕೆ ಪೆಟ್ಟಿಕೋಟ್ನೇ ತಗೊಳ್ಳಿ, ಒಂದು ಮುಸುಡಿಗೆ ಮುಗುಲ್ದು ಕವಿನಿಗೆ ಕೊಟ್ಟಿರೋದು 500 ರೂಪಾಯಿ ಎತ್ತಕ್ಕೆ ಸಾಕದು ಗೊತ್ತಾಗಲ್ವ ಎಷ್ಟಾಗತ್ತೆ ಸೀರೆ ರೇಟು ಅಂತ. 500 ರೂಪಾಯಿ ಇನ್ನು ಅಲ್ಲ ಕಾಲದಲ್ಲಿ ಅವನೇ. ಇದು 500 ರೂಪಾಯಿ ಪೂಜೆ ಸರ್. 1000 ಏನಾರು ಕೊಟ್ಬಿಟ್ರೆ ಓಂ 1000 ಕೊಟ್ಟವನೆ, ಬರೋ ಸರಿಗೆ 1500 ಕೊಡ್ತಾನೆ, ಆಚೆ ಸರಿಗೆ 2000 ಕೊಡ್ತಾನೆ. ಮೀಡಿಯಂ ಪೂಜೆ. ಏನಾದರೂ 500 ರೂಪಾಯಿ 4 ಲೋಟ ಮಡಿಸಿ ಏನಾರು ಎಡ್ತೆ ಕೈ ಕೊಟ್ಬಿಟ್ರೆ ನಮ್ಮವ್ವ ಗಂಡ ಅಂತ ಅಂದ್ಬಿಟ್ಟು ಅಂಡಿಗೆ ಮುಚ್ತಾರಲ್ಲ ತಟ್ಟ ತಗೊಬಂದು ನೋಡ್ರೋಡ್ಲಿ ಮಾಡಿಬಿಟ್ಟು ಕಾಲನ್ನ ಬಿಡಿಸಿ ಕೆಳಗಡೆ ಕುಣಿಸ್ಬಿಟ್ಟು ಪೀತಾಂಬರಿ ಪುಡಿ ಹಾಕಿ ಬಚ್ಚಲು ಜಬ್ರಸ್ ತಕ್ಕಂದು ಗಸ 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 ಗಸನ ಉಜ್ಜಿ ಅವನ ಕಾಲು ಕೊಳಕ್ ಕಾಲೆಲ್ಲ ಬೆಳ್ಳಗಾಗ್ಬಿಡ್ಬೇಕು ಆ ರೀತಿ ಪೂಜೆ ಮಾಡ್ತಾರೆ ಈಗಿನ ಕಾಲದವರು. ಅವರು ನಮ್ಮ ಕಡೆಯವರು ಸಹ, ಇಲ್ಲಿರೋರೆಲ್ಲ ಒಳ್ಳೆಯವರು. ನಿಮ್ಮ ರೇಂಜ್ ಎಷ್ಟು ಕೊಡ್ತೀರಾ ನೀವು? ಸರ್ ಕಾಸು ಇದ್ದಂಗೆ ಸರ್ ನಾವು. ಯಾಕೆಂತಂದರೆ ಈಗ ಸಂಪ್ರದಾಯ ಕೊಡಲೇಬೇಕು ಸರ್. ಯಾಕೆಂದರೆ ಮಾತಾಡ್ಕೊತಾರೆ ಪಾದ ಪೂಜೆ ಆದಮೇಲೆ ಎಲ್ಲರೂ ವಟಾರದಲ್ಲಿ ಸೇರ್ತಾರಲ್ಲ, ನಾವೆಲ್ಲ ಕೆಲ್ಸಕ್ಕೆ ಹೋದಾಗ ಏನೇ ಕಮಲಿ ರತ್ನಿ ಚಂದ್ರಿ ಬೋರಿ ನಿನ್ಗಂಡು ಎಷ್ಟು ಕೊಟ್ಟನೇನೆ, ನಿನ್ಗಂಡು ಎಷ್ಟು ಕೊಟ್ಟನೇನೆ ಅಂತೇಳಿ ಮಾತಾಡ್ಕೊತಾರೆ. ಆವಾಗ ಈ ಗಣಸರು ಮರ್ಯಾದೆ ಉಳಿಸ್ಕೊಳ್ಳೋಕ್ಕೋಸ್ಕರನಾದರೂ ಕೊಡಬೇಕು ಸರ್. ಇಲ್ಲ ಅಂತಂದರೆ ವಟಾರದವ್ರ ಬಾಯಿಗೆ ನಾವು ಪಾನಿಪುರಿ ಆಗ್ಬಿಡ್ತೀವಿ.